ಲಿಂಗತ್ವ ಅಲ್ಪಸಂಖ್ಯಾತರು ಇವರು ಮಂಗಳೂರು ನಗರ ಮಾತ್ರ ಅಲ್ಲದೆ ದೇಶಾದ್ಯಂತ ಹರಡಿಕೊಂಡು ಇರುವಂತಹ ಒಂದು ಸಮಾಜ. ಸಾವಿರಾರು ಮಂದಿ ಈ ಸಮಾಜದಲ್ಲಿದ್ದಾರೆ. ಕೇಂದ್ರ ಸರ್ಕಾರ ಇವರ ಏಳಿಗೆಗಾಗಿ ಇವರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ 10 ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಅಂತಹ ಸಮಾಜದ ಪ್ರಮುಖರಾಗಿರುವಂತಹ ಹನಿ ಮಂಗಳೂರವರನ್ನು ಮಾತಾಡ್ತಾ ಇದ್ದೇವೆ. ಇವರ ಮೇಲೆ ಇತ್ತೀಚೆಗೆ ಒಂದು ಅಪವಾದ ಬಂದಿತ್ತು. ಮಂಗಳೂರಿನಲ್ಲಿ ಕಲಿತು BEd ಮಾಡಿ ಅದನ್ನು ಸಂಪೂರ್ಣಗೊಳಿಸಲಾಗದೆ ತನ್ನ ಸಮುದಾಯದವರೊಟ್ಟಿಗೆ ಇದ್ದಂತಹ ಹನಿ ಮಂಗಳೂರವರು ಇವತ್ತು ಸ್ವಾವಲಂಬಿ ಬದುಕುತ್ತಾ ಇರುವವರು. ಪಂಪ್ವೆಲ್ ಸರ್ಕಲ್ನಲ್ಲಿ ಹನಿ ಕೆಫೆ ಅಂತ ಹೇಳಿ ಒಂದು ಕ್ಯಾಂಟೀನ್ ಮಾಡ್ಕೊಂಡಿದ್ದಾರೆ. 4 ರಿಕ್ಷಾಗಳನ್ನು ಬಾಡಿಗೆಗೆ ಓಡಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಮುದಾಯದ ಜನರು ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರೊಂದಿಗೆ ಬೆರೀಬೇಕು ಎನ್ನುವಂಥ ಮಹತ್ವಾಕಾಂಕ್ಷೆ ಇದ್ದವರು. ಇಂಥವರೊಂದಿಗೆ ನಾವು ಮಾತನಾಡಿದ್ದೇವೆ. ಅವರ ಅಭಿಪ್ರಾಯಗಳು ನಿಮ್ಮ ಮುಂದೆ ಇದೆ. ನೀವು ಯಾರನ್ನು ಕಿಡ್ನ್ಯಾಪ್ ಮಾಡಿದ್ದು? ಅದು ಅಂತಂದರೆ ನಾನು ಮೀಡಿಯಾದಲ್ಲಿ ಒಂದು 3 ದಿನ 4 ದಿನ ನೋಡ್ತಾ ಇದ್ದೀನಿ ಸರ್. ತುಂಬ ಸುಳ್ಳುಗಳು ಹಬ್ಬಿಸ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ನಾನು ಹೇಳಬೇಕಂದ್ರೆ ಮೀಡಿಯಾ ಮಿತ್ರರಿಗೂ ಫಸ್ಟ್ ನಾನು ಮೀಡಿಯಾ ವರ್ಗದವರಿಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನ್ನ ಸಾಧನೆಯನ್ನು ಒಂದು ಎಲ್ಲೋ ಎಲೆಮರೆ ಕಾಯಿದ್ವಂಥ ಹನಿನ ಬೆಳಕಿಗೆ ತಂದಿದ್ದಾರೆ. ನನ್ನ ಸಾಧನೆ ಆಗಿರ್ಬೋದು, ನನ್ನ ಕೆಫೆ ಆಗಿರ್ಬೋದು, ನನ್ನ ರಿಕ್ಷೆಗಳಾಗಿರ್ಬೋದು, ಎಲ್ಲನೂ ಸಾಧನೆ ಹೊರಗಡೆ ತಂದವರು ಮೀಡಿಯಾದವರು. ಫಸ್ಟ್ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು 2-3 ದಿನ ಆಯಿತು ಇದೇ ಒಂದು ನ್ಯೂಸಲ್ಲಿ ಅವನು ಒಂದು ಸ್ಟೇಟ್ಮೆಂಟ್ಗಳೆಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕಿಡ್ನ್ಯಾಪ್ ಮಾಡಿದ್ದೀವಿ ಅನಿಲ್ ಕುಮಾರ್ ಅಂತೇಳಿ ಒಬ್ಬ ವ್ಯಕ್ತಿ. ಆ ವ್ಯಕ್ತಿ ಅವನ ಕಿಡ್ನ್ಯಾಪ್ ಮಾಡಿದ್ದೀವಿ ಅಂತೇಳಿ ಎಲ್ಲ ಕಡೆನೂ ನ್ಯೂಸ್ ಚಾನಲಲ್ಲಿ ಹಬ್ಬಿಸ್ತಾ ಇದ್ದಾನಲ್ಲ ಆ ವ್ಯಕ್ತಿ, ಅದು ಸರಿ ಕಾಣಿಸ್ತಿಲ್ಲ. ಯಾಕಂದರೆ ಅವನಿಂದ ಏನೋ ಷಡ್ಯಂತ್ರ ನಡೀತಾ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ವ್ಯಕ್ತಿನ ಕಿಡ್ನ್ಯಾಪ್ ನಾವು ಯಾಕೆ ಮಾಡಬೇಕು ಹೇಳಿ? ಆ ವ್ಯಕ್ತಿ ನಮಗೆ ಸ್ಟಾರ್ಟಿಂಗು ಇನ್ಸ್ಟಾಗ್ರಾಮಲ್ಲಿ ನನಗೆ ಪರಿಚಯ ಆಗಿರುವಂಥ ವ್ಯಕ್ತಿ, ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡುವಂಥ ವ್ಯಕ್ತಿನ ಅವನು ನಾವೇಕೆ ಕಿಡ್ನ್ಯಾಪ್ ಮಾಡಬೇಕು ಹೇಳಿ? ಸ್ಟಾರ್ಟಿಂಗ್ ಮಾಡಿದ್ದು ನನಗೆ ಇನ್ಸ್ಟಾದಲ್ಲಿ ನೋಡಿ, ಸ್ಟಾರ್ಟಿಂಗ್ ಅವನಿಂದ ಮೆಸೇಜ್ ಮಾಡಿರೋದು ಅವನಿಂದನೇ. ಈಗ ಪ್ಲೀಸ್ ಸೆಂಡ್ ಮಿ ಯುವರ್ ನಂಬರ್, ಮೈ ನಂಬರ್ ಅಂತಂತೇಳಿ ತನ್ನ ನಂಬರ್ ಹಾಕಿರುವಂಥ ವ್ಯಕ್ತಿ. ಆ ವ್ಯಕ್ತಿನ ಅವನು ಸ್ಟೇಟ್ಮೆಂಟಲ್ಲಿ ಏನು ಕೊಡ್ತಾನಂತಂದರೆ, ಇವ್ರು ಯಾರು ಮಂಗಳಮುಖಿಯರು ನನಗೆ ಯಾರು ಗೊತ್ತೇ ಇಲ್ಲ, ನನ್ನೊಂದು ಸಬರ್ ಬಸ್ ಸ್ಟ್ಯಾಂಡಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದರು ಅಂತ ಹೇಳ್ತಾನೆ ಸ್ಟೇಟ್ಮೆಂಟಲ್ಲಿ. ಕಾರಲ್ಲಿ ಎತ್ತಕೊಂಡು ಹೋದರು, ಒಂದು 4-5 ಜನ ಮಂಗಳಮುಖಿಯರು ಬಂದು ಕರ್ಕೊಂಡು ಹೋದರು ಅಂತ ಹೇಳ್ತಾನೆ ಸ್ಟೇಟ್ಮೆಂಟಲ್ಲಿ. ಏಕೆಂದರೆ ಸಬರ್ ಬಸ್ ಸ್ಟ್ಯಾಂಡ್ ಇರುವುದಂತಂದರೆ ಒಂದೇನು ಕಾಡಲ್ಲಾಗಲಿ ಯಾವುದೊಂದು ಪ್ಲೇಸಲ್ಲೆಲ್ಲಿಲ್ಲ, ಒಂದು ಸಿಟಿ ಪ್ಲೇಸಲ್ಲಿ ಇರ್ಬೋದು, ಪ್ರತಿಯೊಂದು CCTV ಫುಟೇಜ್ಗಳಲ್ಲಿ ಇದ್ದೇ ಇರ್ತವೆ. CCTV ಫುಟೇಜ್ ಇದ್ದಿರಬೇಕಾದ್ರೆ ಆ ವ್ಯಕ್ತಿನ ತನಿಖೆ ಮಾಡ್ಬೋದಲ್ಲ. ಯಾವ ಡೇಟಿಗೆ ಅವನನ್ನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ್ರು, ಯಾವ ಟೈಮಿಂಗ್ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದ್ರು ಅಂತಂತೇಳಿ ಕೇಳಿ ಅವನಿಂದನೇ ತನಿಖೆ ಮಾಡಿ CCTV ಫುಟೇಜಲ್ಲಿ ಚೆಕ್ ಮಾಡ್ಬೋದಲ್ಲ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಅಲ್ಲಿ ಗೊತ್ತಾಗುತ್ತೆ. ಇನ್ನೊಂದು, ಅವನು ನಾವಾಗೇ ಬಂದು ಕಿಡ್ನ್ಯಾಪ್ ಮಾಡ್ಕೊಂಡು ಮಂಗಳೂರಿಗೆ ಕರ್ಕೊಂಬಂದಿದ್ದೀವಿ ಅಂತ ಹೇಳ್ತಾನೆ. ಮಂಗಳೂರಿಗೆ ಕರ್ಕೊಂಬಂದಿದ್ದು ಅವನನ್ನು ನಾವು ಯಾಕೆ ಕರ್ಕೊಂಬರ್ಬೇಕು? ಒತ್ತಾಯವಾಗಿ ಯಾವ ವ್ಯಕ್ತಿಗೆ ನಾವು ಒತ್ತಾಯ ಮಾಡೋಕ್ಕೆ ಹೋಗಲ್ಲ. ಅವ್ರು ನಮ್ಮ ಹತ್ರ ಏನು ಹೇಳ್ತಾನೆ ಅಂತಂದರೆ, ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ, ನನ್ನನ್ನು ಮಂಗಳಮುಖಿ ಅಂತೇಳಿ ಮನೆಯಿಂದ ಆಚೆ ಹಾಕಿದ್ದಾರೆ, ಹಾಗೆ ಹೀಗೆ ನನಗೆ ಊಟಕ್ಕೆ ಗತಿಲ್ಲ, ಬೀದಿಯಲ್ಲಿ ಆಗ್ತಾಯಿದೆ, ಬೀದಿಯಲ್ಲಿದ್ದೀನಿ ಅಂತಂತ ಹೇಳಿದಾಗ ಯಾವ ವ್ಯಕ್ತಿಗಳಿಗಾದರೂ ಕರುಣೆ ಬರಲ್ಲ ಹೇಳಿ? ಎಲ್ಲ ವ್ಯಕ್ತಿಗಳಿಗೆ ಕರುಣೆ ಬಂದೇ ಬರುತ್ತೆ. ಓಕೆ, ಏನೋ ನಮ್ಮ ಸಮುದಾಯ, ಯಾಕಂದರೆ ನಾವು ಕೂಡ ಫಸ್ಟಿಗೆ ಸ್ಟಾರ್ಟಿಂಗ್ ಬಂದರೆ ನನ್ನ ಸಮುದಾಯದವರು ಎಷ್ಟೋ ಜನಗಳು ಹಾಗೇ ಬರೋದಲ್ಲ. ಮನೆಯಿಂದ ನಾನೊಂದು ಮಂಗಳಮುಖಿ ಆಗ್ತಾಯಿದ್ದೀನಿ ಅಂತಂದಮೇಲೆ ಮನೆಯಿಂದ ಆಚೆ ಹಾಕಿಬಿಡ್ತಾರೆ. ಆಚೆ ಹಾಕಿ ಬಂದ ಘಟನೆ ಬೀದಿಯಲ್ಲೆಲ್ಲ ಬೀಳಬೇಕಾಗುತ್ತೆ. ಹೀಗೆ ನಾವು ನನ್ನ ಸಮುದಾಯದವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಮನೆಗೆಲ್ಲ ಸೇರಿಕೊಂಡು ಮತ್ತು ಸರ್ಜರಿ ಪ್ರೊಸೆಸ್ ಆಗಿರ್ಬೋದು, ಮತ್ತು ಅವ್ರ ಜೊತೆ ಇರುವಂಥದ್ದಾಗಿರ್ಬೋದು, ಈ ಥರ ಎಲ್ಲ ಆಗಿ ಅವ್ರ ಜೀವನ ಸಾಗಿಸ್ತಾ ಇರ್ತಾರೆ. ಅದೇ ಥರನೇ ಈ ವ್ಯಕ್ತಿ ಕೂಡ ಏನಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಿರ್ಬೋದು, ಏನೋ ಸಮಸ್ಯೆ ಆಗಿರ್ಬೋದು, ಮಂಗಳಮುಖಿ ಆಗ್ತಾಯಿದ್ದಾನೆ ಅಂತೇಳಿ ಏನೋ ಸಮಸ್ಯೆ ಆಗ್ತಿರ್ಬೋದು ಅಂಥೇಳಿ ನಾವು ಆ ಥರ ಅಂದ್ಕೊಂಡಿದ್ದೀವಿ. ಮತ್ತು ಅದೇ ವ್ಯಕ್ತಿನೇ ನಮ್ಮ ಮಂಗಳೂರಿಗೆ ಬರ್ತಾನೆ. ಮಂಗಳೂರಿಗೆ ಬಂದು ಎಷ್ಟನೇ ತಾರೀಕಿಗೆ ಮಂಗಳೂರಿಗೆ ಬರ್ತಾನೆ ಅಂದರೆ ಅವತ್ತು ಒಂದು ವಾಯ್ಸ್ ಮೆಸೇಜ್ ಕಳಿಸ್ತಾನೆ, ಮತ್ತು ಲೊಕೇಶನ್ ಕೂಡ ನಮಗೆ ಶೇರ್ ಮಾಡಿರ್ತಾನೆ. ಯಾಕಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡುವಂಥದ್ದು ಅವನೇ ಮಾಡ್ತಾನೆ, ಮತ್ತು ವಾಯ್ಸ್ ಕೂಡ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕಂದರೆ ಇವತ್ತು ನನ್ನ ಹತ್ರ ಎಲ್ಲನೂ ಪ್ರೂಫ್ ಇದೆ. ಇವತ್ತು ನಾನು ರಾಜಾರೋಷವಾಗಿ ಎಲ್ಲಿ ಕರೆದ್ರು ಬಂದರೂ ನಾನು ಮಾತಾಡಿ ನಾನು ಎವಿಡೆನ್ಸ್ ಕೊಡ್ತೇನೆ, ಪ್ರೂಫ್ ಕೊಡ್ತೇನೆ. ಅದೇ ನನ್ನ ಸಮುದಾಯದವರು ಯಾರಾದರೂ ಈ ಥರ ಆಗಿ ಏನು ಎವಿಡೆನ್ಸ್ ಇಲ್ಲಾರ್ದೆ ಅವರು
ತೋರಿಸ್ಲಾರ್ದೆ ಪರಿಸ್ಥಿತಿಯಲ್ಲಿ ಇದ್ದಿದ್ರೆ ಎಲ್ಲರೂ ಜನರು ಏನು ಅನ್ಕೊತಿದ್ರು, ಓ ಇವರೇ ಏನೋ ಕಿಡ್ನ್ಯಾಪ್ ಮಾಡ್ಕೊಂಡ್ರು, ಇವ್ರದೇ ತಪ್ಪು ಅಂತಲ್ಲಿ ಬೆರಳು ಮಾಡಿ ತೋರಿಸ್ತಿದ್ರು. ಹಾಗಾಗಿ ವಾಟ್ಸಪ್ಪಿಂದ ಮೆಸೇಜ್ ಮಾಡಿರುವಂಥದ್ದು ಅದೇ ವ್ಯಕ್ತಿನೇ. ಮತ್ತು ವಾಯ್ಸ್ ಮೆಸೇಜ್ ಬೇಕಾದರೆ ನಿಮ್ಮ ಮೀಡಿಯಾದಲ್ಲಿ ನಾನು ಸೆಂಡ್ ಮಾಡ್ತೇನೆ. ಅವನು ಲೊಕೇಶನ್ ವಿತ್ತು ವಾಯ್ಸ್ ಮೆಸೇಜ್ ಕಳಿಸ್ತೇನೆ, ನಾನೇ ಮಂಗಳೂರಿಗೆ ಬರ್ತಾಯಿದ್ದೀನಿ, ರೀಚ್ ಆಗ್ತೇನೆ ಅಂತನೂ ಹೇಳ್ತೇನೆ. ಹೇಳುವಂಥ ವ್ಯಕ್ತಿ ಕಿಡ್ನ್ಯಾಪ್ ಅಂತಂತೇಳಿ ಇದು ಯಾವ ಲೆಕ್ಕ ಹೇಳಿ? ಈಗ ಅವನು ಮಂಗಳೂರಿಗೆ ಬಂದದ್ದು ಯಾವಾಗ? ಮಂಗಳೂರಿಗೆ ಬಂದ ನನ್ನ ಡೇಟ್ ಇದೆ ಸರ್. ಯಾವ ಡೇಟ್ ಅಂತಂದ್ರೆ ನನಗೆ ಥರ್ಸ್ಡೇ 30 ಅಕ್ಟೋಬರ್ 30ನೇ ತಾರೀಕಿಗೆ ಒಂದು ಲೊಕೇಶನ್ ವಿತ್ತು ವಾಯ್ಸ್ ಮೆಸೇಜು ಸೆಂಡ್ ಮಾಡಿರ್ತಾನೆ ಆ ವ್ಯಕ್ತಿ. ಅದನ್ನು ನಾನು ಎಲ್ಲ ಮೀಡಿಯಾದಲ್ಲಿ ನಾನು ಒಪ್ಪಿಸ್ತೇನೆ. ಅದೊಂದು. ಆ ವ್ಯಕ್ತಿ ಇಲ್ಲಿ ಮಂಗಳೂರಿಗೆ ಬಂದಾಗ ಈ ವ್ಯಕ್ತಿಗೆ ನಾವು ಯಾವತ್ತೂ ನೀನು ಇದೇ ಡ್ರೆಸ್ ಹಾಕು ಅದೇ ಡ್ರೆಸ್ ಹಾಕು ಅಂತ ಹೇಳುವಂಥ ಯಾರಿಗಿಲ್ಲ. ಯಾಕಂದರೆ ನಾವು ಫಸ್ಟಿಗೆ ಅಲ್ಲ, ಈಗ ಮಂಗಳೂರಿಗೆ ಬಂದಾಗ ನೀವು ಎಲ್ಲಿ ಅವನನ್ನು ಪಿಕಪ್ ಮಾಡಿದಿರಿ? ಪಿಕಪ್ ಅಂದರೆ ನನ್ನ ಫ್ರೆಂಡಿಗೆ ನಾನು ಹೇಳಿರ್ತೀನಿ ಅವಳಿಗೆ. ಯಾಕಂದರೆ ನಾನು ಆವತ್ತು ಅಮ್ಮೆಂಟಲ್ಲಿ ನಾನು ಮಂಗಳೂರಲ್ಲಿ ಇರಲ್ಲ, ನಾನು ಬೆಂಗಳೂರಲ್ಲಿ ಶೂಟಿಂಗಲ್ಲಿ ಇರ್ತೀನಿ, ಅವಾಗ ಮೂವಿ ಶೂಟಿಂಗಲ್ಲಿ ಇರ್ತೀನಿ. ನನ್ನ ಫ್ರೆಂಡಿಗೆ ಹೇಳಿರ್ತೀನಿ. ನನ್ನ ಫ್ರೆಂಡ್ ಅವಳು ಕರ್ಕೊಂಡೋಗಿ ನನ್ನ ಮನೆಗೆ ಕರ್ಕೊಂಡೋಗಿ ಊಟ ಹಾಕ್ತಾರೆ. ಫಸ್ಟ್ ಊಟ ಕೊಡ್ತಾರೆ. ಎಲ್ಲಿ ಮನೆ? ತಲಪಾಡಿಯಲ್ಲಿ ಮನೆ. ಆ ಮನೆಗೆ ಹೋಗಿ ಊಟ ಕೊಡ್ತಾಳೆ ಫಸ್ಟಿಗೆ. ಊಟ ಕೊಟ್ಟ ಕಟ್ಟೆ ಅವಳು ಫೋರ್ಸ್ ಯಾವತ್ತೂ ಮಾಡಲ್ಲ, ಇದೇ ಬಟ್ಟೆ ಹಾಕು ಅದೇ ಬಟ್ಟೆ ಹಾಕು ಅಂತ ಯಾವತ್ತೂ ಹೇಳಲಾರ್ದ ವ್ಯಕ್ತಿ ಅವಳು. ಏಕೆಂದರೆ ಅವಳು ನಾನ್ ಓಪನ್ ಕಮ್ಯುನಿಟಿ ಅಂದರೆ ಓಪನ್ನಾಗಿ ಈಗ ಸಮಾಜಕ್ಕೆಲ್ಲ ಈಗ ಓಪನ್ ಕಮ್ಯುನಿಟಿ ನಾನ್ ಓಪನ್ ಕಮ್ಯುನಿಟಿ ಅಂದರೆ ಅರ್ಥ ಏನಂತಂತಂದರೆ ನಾವೆಲ್ಲ ಓಪನ್ ಕಮ್ಯುನಿಟಿ. ಈಗ ನಾವೆಲ್ಲ ಮೀಡಿಯಾದಲ್ಲಿ ಬಂದು ಮಾತಾಡ್ತೀವಿ, ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಬಂದು ಮಾತಾಡುವಂಥದ್ದು ಹೇಳ್ತೀವಿ. ಯಾಕಂದರೆ ನನ್ನ ಊರಲ್ಲಿ ಆಗಿರ್ಬೋದು, ನನ್ನ ಇಡೀ ಸಮಾಜಕ್ಕೆ ಮತ್ತು ಇಡೀ ನನ್ನ ಅಪ್ಪ ಅಮ್ಮನ ಎಲ್ಲ ನನ್ನ ರಿಲೇಷನ್ಗಳಿಗೆಲ್ಲ ಗೊತ್ತಿರುತ್ತೆ ನಾನೊಂದು ಮಂಗಳಮುಖಿ ಆಗಿದ್ದೀನಿ ಅಂತ. ನಾನು ಓಪನ್ ಕಮ್ಯುನಿಟಿ ಅಂತಂದರೆ ಅವರು ಹೆಣ್ಣಿನ ಭಾವನೆಗಳೆಲ್ಲ ಹೊಂದಿರ್ತಾರೆ. ಈ ಕಡೆ ಹೇಳ್ಕೊಳಕ್ಕಾಗಲಾರ್ದೆ ಈ ಕಡೆ ನುಂಗೋಕ್ಕಾಗಲಾರ್ದೆ ಆ ಥರ ಒದ್ದಾಡುವಂಥ ವ್ಯಕ್ತಿಗಳು. ಯಾಕಂದರೆ ಅವರೇ ಖುಷಿಗೋಸ್ಕರ ಡ್ರೆಸ್ ಹಾಕ್ಕೊಂಡು ಈ ಥರ ಖುಷಿ ಪಟ್ಕೊಂಡು ಮತ್ತು ಅದೇ ಡ್ರೆಸ್ ಬಿಚ್ಚಿಟ್ಟು ಅದೇ ಅಪ್ಪ ಅಮ್ಮನ ಮನೇಲಿ ಹೋಗಿ ಕೂತ್ಕೊಳ್ಬೇಕು ಅವರು. ಆ ಥರ ಅಂದರೆ ನಾನ್ ಓಪನ್ ಕಮ್ಯುನಿಟಿ ಸಮುದಾಯಕ್ಕೆ ಅವರು ಮನೆಗೆ ಬಂದು ಇವನು ಹೇಳ್ತಾನೆ, ನನ್ನ ಫೋರ್ಸೇಬಲ್ ಆಗಿ ಡ್ರೆಸ್ ಹಾಕಿದ್ರು, ಫೋರ್ಸೇಬಲ್ ಆಗಿ ಮಾಡಿದರು, ಅದು ಮಾಡಿದರು ಇದು ಮಾಡಿದರು ಅಂತ ಹೇಳ್ತಾನೆ. ಈ ವ್ಯಕ್ತಿ 5-6 ತಿಂಗಳ ನಮ್ಮ ಊರಲ್ಲಿ ಮಂಗಳೂರಲ್ಲೇ ಇರ್ತಾನೆ. ಮಂಗಳೂರಲ್ಲಿ ಸ್ಟೇಟ್ಮೆಂಟಲ್ಲಿ ಏನು ಕೊಡ್ತಾನೆ ಅಂತಂದರೆ ಅವನು 5-6 ತಿಂಗಳವರೆಗೆ ನಾನು ಮಂಗಳೂರಲ್ಲಿ ಕೂಡಾಕಿದ್ರು ಅಂತ ಹೇಳ್ತಾನೆ. ಕೂಡಾಕಿದ್ರು ಅಂತ ಹೇಳ್ತಾನೆ. ಇನ್ನೊಂದು ಸೆಕ್ಸ್ ವರ್ಕಿಗೆ ಮತ್ತು ಕಲೆಕ್ಷನಿಗೆ ಕರ್ಕೊಂಡೋಗಿದ್ರು ಅನ್ನೋದು ಇನ್ನೊಂದು ಸ್ಟೇಟ್ಮೆಂಟ್ ಮಾಡ್ತಾನೆ. ಇನ್ನೊಂದು ನನ್ನನ್ನು ಬಾಂಬೆಗೆ ಲಿಂಗ ಪರಿವರ್ತನೆ ಮಾಡಿಸ್ತಾ ಇದ್ರು ಅಂತಲೂ ಇನ್ನೊಂದು ಆರೋಪ ಮಾಡ್ತಾನೆ. ಆರೋಪಕ್ಕೆ ನಾನು ಒಂದು ಸೊಲ್ಯೂಷನ್ ಮತ್ತು ಒಂದು ಕೊಡ್ತೇನೆ, ಒಂದು ಕ್ವಶನ್ ಮಾಡ್ತೇನೆ. ಈಗ ಆ ವ್ಯಕ್ತಿ ಹೇಳ್ತಾನೆ ಅಂತಂದಮೇಲೆ ನಾನು ಮಂಗಳೂರಲ್ಲಿ ಬಂದು ಡ್ರೆಸ್ ಹಾಕಿದ್ದೀನಿ, ನನ್ನ ಕಿಡ್ನ್ಯಾಪ್ ಮಾಡಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮೀಡಿಯಾದಲ್ಲಿ ಹೇಳಿರ್ತಾನೆ. ಅಲ್ಲಿ ಒಂದು ಪ್ರಶ್ನೆ ಮಾಡ್ಬೋದಾಗಿತ್ತು ಎಲ್ಲರೂ. ಏನಂತಂದರೆ, ನೋಡಪ್ಪ ನೀನು ಸಾರ್ವಜನಿಕ ಪ್ರದೇಶದಲ್ಲಿ ಅಂದರೆ ಕಲೆಕ್ಷನ್ ಅಂತಂದರೆ ಯಾರು ಮನೆ ಹೋಗಿ ಕಲೆಕ್ಷನ್ ಮಾಡಲ್ಲ. ಸಾರ್ವಜನಿಕ ಬಸ್ ಸ್ಟ್ಯಾಂಡಲ್ಲಿ ಆಗಿರ್ಬೋದು ಮತ್ತು ರೋಡ್ ಸೈಡ್ ಆಗಿರ್ಬೋದು, ಅಂಗಡಿಗಳು ಕಲೆಕ್ಷನ್ ಆಗಿರ್ಬೋದು, ಈ ಥರ ಕಲೆಕ್ಷನ್ ಮಾಡಬೇಕಾಗುತ್ತೆ. ಸಾರ್ವಜನಿಕ ಪ್ರದೇಶದಲ್ಲಿ ಅಲ್ಲೆಲ್ಲರಿಗೂ ಹೇಳ್ಬೋದಾಗಿತ್ತಲ್ಲ, ಇವರು ನನಗೆ ಫೋರ್ಸೇಬಲ್ ಆಗಿ ಡ್ರೆಸ್ ಹಾಕ್ತಾ ಇದ್ದಾರೆ, ಫೋರ್ಸೇಬಲ್ ಆಗಿ ನನಗೆ ಸೀರೆ ಉಡಿಸ್ತಾ ಇದ್ದಾರೆ, ಫೋರ್ಸೇಬಲ್ ಆಗಿ ನನಗೆ ನಾನು ಮಂಗಳಮುಖಿ ಅಲ್ಲ ಅಂದರೂ ಕೂಡ ಇವ್ರು ನನಗೆ ಫೋರ್ಸ್ ಮಾಡ್ತಿದ್ದಾರೆ ಅಂತಂದು ಹೇಳ್ಬೋದಾಗಿತ್ತಲ್ಲ ಸಾರ್ವಜನಿಕ ಪ್ರದೇಶದಲ್ಲಿ. ಯಾಕೆ ಆ ವ್ಯಕ್ತಿ ಹೇಳಲಿಲ್ಲ? ಮತ್ತು ನನ್ನ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಕಾಂಟ್ಯಾಕ್ಟ್ ಆಗಿರುವಂಥ ವ್ಯಕ್ತಿ ನನ್ನ ರೀಲ್ಸಿಗೆ ಫಾಲೋ ಮಾಡಿಕೊಂಡು ಲೈಕ್ ಮಾಡ್ತಾ ಇರುವಂಥ ವ್ಯಕ್ತಿ ನನ್ನ ಜೊತೆ ಅವನೇ ಹೇಳ್ತಾನೆ, ಮಮ್ಮಿ ನಾನು ಕೂಡ ರೀಲ್ಸ್ ಮಾಡಬೇಕು ಮಮ್ಮಿ, ನಾನು ಕೂಡ ಫೇಮಸ್ ಆಗಬೇಕು ಮಮ್ಮಿ ಅಂತ ಹೇಳಿರುವಂಥ ವ್ಯಕ್ತಿ. ನಾನು ಎಲ್ಲ ಸಾರ್ವಜನಿಕ ಪ್ರದೇಶದಲ್ಲೆಲ್ಲ ರೀಲ್ಸ್ ಮಾಡಿರ್ತೀನಿ, ಮನೆ ಹತ್ರನೂ ನಾನು ರೀಲ್ಸ್ ಮಾಡಿರ್ತೀನಿ. ಓನರಿಗೆ ಕೂಡ ಹೇಳ್ಬೋದಾಗಿತ್ತಲ್ಲ ಆ ವ್ಯಕ್ತಿ ನನ್ನನ್ನು ಕಿಡ್ನ್ಯಾಪ್ ಮಾಡ್ಕೊಂಬಂದಿದ್ದಾರೆ, ಹೀಗೆ ನನ್ನನ್ನು ಮನೇಲಿ ಕೂಡ ಹಾಕಿದ್ದಾರೆ ಅಂತಂದು ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಲಿಲ್ಲ? ಮತ್ತು ನಾವು ಕೆಫೆ ಒಂದು ಓಪನ್ ಮಾಡಿದ್ದೀವಿ ಅಂದರೆ ಕೆಫೆಗೆ ಅವನೇ ಸ್ವತಃ ಹೋಗೋದು ಬರೋದು ಮಾಡ್ತಾಯಿದ್ದ. ಸಾರ್ವಜನಿಕ ಪ್ರದೇಶದಲ್ಲಿ ಎಲ್ಲ ತಿರುಗಾಡಿರೋ ಮಾಹಿತಿಗಳಾಗಿದ್ದಾವೆ. ಯಾಕಂದರೆ ಮಂಗಳೂರು ಒಂದು ಸೂಕ್ಷ್ಮವಾದ ಪ್ರದೇಶ. ನಾನು ಇನ್ನೊಂದು ಸಲ ಹೇಳ್ತಾನೆ. ಯಾಕಂದರೆ ಇಲ್ಲಿ ಪ್ರತಿಯೊಂದು CCTVಗಳು ಎಲ್ಲ 24 hours ಆ್ಯಕ್ಟಿವಲ್ಲಿರ್ತವೆ. ಆ್ಯಕ್ಟಿವಲ್ಲಿದ್ದಾಗ ಇವನು ಸಾರ್ವಜನಿಕ ಪ್ರದೇಶದಲ್ಲಿ ಓಡಾಡ್ತಿರ್ಬೇಕಾದ್ರೆ ಒಬ್ಬನೇ ಓಡಾಡಿರ್ತಾನೆ. ಆವತ್ತೇ ತಪ್ಪಿಸ್ಕೊಂಡು ಓಡೋಗ್ಬೋದಾಗಿತ್ತಲ್ಲ, ಯಾಕೆ ಓಡೋಗಲಿಲ್ಲ ಈ ವ್ಯಕ್ತಿ? ಮತ್ತು ಲಾಸ್ಟ್ ಟೈಮು ನಮ್ಮ ಮೇಲೆ ಇವಂದು ಯಾಕೆ ಅಂತಂತಂದರೆ ಹೇಳ್ಬೋದಾಗಿತ್ತಲ್ಲ, ಯಾಕೆ ಹೇಳಿಲ್ಲ? ಇನ್ನೊಂದು ವಿಚಾರ, ಮತ್ತು ಫೋರ್ಸೇಬಲ್ಲಾಗಿ ಲಿಂಗ ಪರಿವರ್ತನೆ ಮಾಡಿಸ್ತಾರೆ ಅಂತ ಹೇಳ್ತಾನೆ. ಇವನನ್ನು ಲಿಂಗ ಪರಿವರ್ತನೆ ಯಾಕೆ ನಾವು ಮಾಡಿಸ್ಬೇಕು? ಲಿಂಗ ಪರಿವರ್ತನೆ ಮಾಡಿಸೋದಕ್ಕೆ ಅದರೇ ಆದ ಪ್ರೋಸೆಸ್ ಇದೆ. ಅದರದ್ದೇ ಒಂದು ಹಾರ್ಮೋನ್ ಟೆಸ್ಟ್ ಆಗಿರ್ಬೋದು, ಒಂದು ಕೌನ್ಸ್ಲಿಂಗ್ ಆಗಿರ್ಬೋದು, ಮತ್ತು ಅವನು ನಮ್ಮ ಸಮುದಾಯದವ್ರ ಜೊತೆ ಪಳಗಿರಬೇಕು. ಅಂಥ ವ್ಯಕ್ತಿನ ಸರ್ಜರಿಗೆ ಅವನಾಗೆ ಒಂದು ಅಫಿಡವಿಟ್ ಮಾಡಿಸ್ಕೊಂಡು ಅವ್ರ ಅಪ್ಪ ಅಮ್ಮ ಇರ್ಬೋದು, ಅವ್ರ ಫ್ಯಾಮ್ಲಿ ಆಗಿರ್ಬೋದು, ಯಾರಾದರೂ ಸಿಗ್ನೇಚರ್ ಇದ್ದರೆ ಮಾತ್ರನೇ ಸರ್ಜರಿ ಮಾಡ್ತಾರೆ. ಅಷ್ಟು ಸುಲಭವಾಗಿ ಯಾರಿಗೂ ಸರ್ಜರಿ ಮಾಡುವ ರೈಟ್ಸ್ ಆಗಲಿ ಹಕ್ಕಾಗಲಿ ಯಾರಿಗೂ ಇಲ್ಲ.
ಅಂಥ ವ್ಯಕ್ತಿ ಈತ ಗಂಭೀರವಾಗಿ ನಮ್ಮ ಮೇಲೆ ಈತ ಆರೋಪ ಹೊರಿಸ್ತಾ ಇದ್ದಾನೆ ಅಂದರೆ ಇದು ತಪ್ಪು. ಮತ್ತು ಇನ್ನೊಂದು ಹೇಳ್ತಾನೆ, ನನ್ನನ್ನು ದಂಧಕ್ಕೆ ಕರ್ಕೊಂಡು ಹೋಗ್ತೀರಿ, ಇವರು ನನ್ನ ಇಟ್ಕೊಂಡು ಲಕ್ಷ ಲಕ್ಷ ಸಂಪಾದನೆ ಮಾಡಿದರು ಅಂತ ಹೇಳ್ತಾನೆ. ಅದಕ್ಕೆ ಒಂದು ನಾನು ಕ್ಲಾರಿಟಿ ಕೇಳ್ತಾನೆ. ಅವನು ಒಂದು ಮೀಡಿಯಾದಲ್ಲಿ ಹೇಳ್ತಾನೆ, ದಿನಕ್ಕೆ ನಾನು 3,000-4,000 ದುಡಿತಾ ಇದ್ದೆ ಅಂತ ಹೇಳ್ತಾನೆ. 3,000-4,000 ದುಡಿಬೇಕಾಗಿರೋ ವ್ಯಕ್ತಿ ಒಂದು ದಿನಕ್ಕೆ 4,000 ದುಡಿಬೇಕಾದ್ರೆ 10 ದಿನಕ್ಕೆ ಎಷ್ಟಾಯಿತು? 40,000 ಆಯಿತು. 20 ದಿನಕ್ಕೆ ಎಷ್ಟಾಯಿತು? 80,000 ಆಯಿತು. ಮತ್ತು ಒಂದು ಮಂತಿಗೆ ಎಷ್ಟಾಯಿತು? 1,20,000 ಆಯಿತು. ಈಗ ನನ್ನ ಸಮುದಾಯದವ್ರು ನೀವು ಮೀಡಿಯಾದಲ್ಲೆಲ್ಲ ನೋಡಿರ್ತೀರ, ನಮ್ಮ ಲೈಫು ನಮಗೆ ಕಷ್ಟ ಆಗ್ತಿದೆ, ನಮಗೆ ತುಂಬ ನೋವಾಗ್ತಿದೆ ಅಂತ ನಾವು ಹೇಳುವಂಥ ವ್ಯಕ್ತಿಗಳು ಯಾವ ಗೌರ್ಮೆಂಟ್ ಜಾಬ್ ಅವರಿಗೆ ಈ ಥರ 1,20,000 ಪೇಮೆಂಟ್ ಎಲ್ಲ ಸಿಕ್ಕಿದ್ದು ನಾವು ನೋಡ್ತಾ ಇರ್ತೀವ? ಇಲ್ಲ ತಾನೆ. ಈ ವ್ಯಕ್ತಿಗೆ 1,20,000 ಪೇಮೆಂಟ್ ಅದು ಹೇಗೆ ಸಿಗ್ತಾ ಇದೆ? ನಾವು ಹಾಗಾದರೆ ನಾವೇ ಶ್ರೀಮಂತರಲ್ಲ? ನಮಗೆ 1,20,000 ನಾವೇ ದುಡಿತಾ ಇದ್ದೀವಿ ಅಂತಂದರೆ ನಾವೇ ಶ್ರೀಮಂತರಲ್ಲ? ನಾವು ಯಾಕೆ ರೋಡಲ್ಲೆಲ್ಲ ಜೀವನ ಮಾಡ್ತೀವಿ? ನಾವು ಯಾಕೆ ಅಂಗಡಿ ಹೋಗಿ ಕಲೆಕ್ಷನ್ ಮಾಡ್ತೀವಿ? ಇದು ಕ್ಲಾರಿಟಿ ನನಗೆ ಬೇಕಲ್ಲ. 1,20,000 ಇವನು ದುಡಿತಾ ಇದ್ದಂತಂದಮೇಲೆ ಇವನೇ ಒಂದು ದೊಡ್ಡ ಶ್ರೀಮಂತಲ್ಲ? ಇದು ತಪ್ಪು ತಾನೇ. ಇದು ತಪ್ಪು ಮಾಹಿತಿಯನ್ನು ಕೊಡಬೇಡಿ. ಯಾಕಂದರೆ ನನ್ನ ಸಮುದಾಯದ ಮಾಹಿತಿಯನ್ನು ತುಂಬ ತಪ್ಪಾಗಿ, ಯಾಕಂದರೆ ನನ್ನ ಸಮುದಾಯದವ್ರು ನೋಡಿದ್ರೆ ತುಂಬ ಕೀಳಾಗಿ ನೋಡುವಂಥ ಸಮುದಾಯದವರಾಗಿಬಿಟ್ಟಿದ್ದೀವಿ ನಾವು. ಪ್ರತಿಯೊಂದರಲ್ಲಿ ಆಗಿರ್ಬೋದು, ನಮ್ಮವ್ರನ್ನ ಕೆಟ್ಟವರು, ನೀವು ಹಂಗೆ ದಬ್ಬಾಳಿಕೆ ಮಾಡ್ತೀರಾ, ಹಿಂಗೆ ದಬ್ಬಾಳಿಕೆ ಮಾಡ್ತೀರಾ, ಹಂಗೆ ಮಾಡ್ತೀರಾ, ಹಿಂಗೆ ಮಾಡ್ತೀರಾ ಅಂತ ಕೇಳೋದೇ ನಾನು ನೋಡಿಬಿಟ್ಟಿದ್ದೀನಿ ಹೊರತಾಗಿ ನನ್ನ ಸಮುದಾಯದವರು ಅಷ್ಟು ಸಾಧನೆ ಮಾಡಿದ್ರು, ಇಷ್ಟು ಸಾಧನೆ ಮಾಡಿದ್ರು ಅಂತಂದು ಹೇಳೋದು ತುಂಬ ಕಡಿಮೆ. ಈ ವ್ಯಕ್ತಿ ಈ ಥರ ಅಪರಾಧ ಹೊರಿಸೋದು ತುಂಬ ತಪ್ಪು. ಮತ್ತೆ ಒಂದು, ನನ್ನನ್ನು ಲೈಂಗಿಕ ವೃತ್ತಿಯಲ್ಲಿ ನಿಲ್ಲಿಸ್ತಾರೆ ಅಂತ ಹೇಳ್ತಾನೆ. ಇವನ ಜೊತೆ ನಾನು ಹೋಗಿ ಲೈಂಗಿಕ ವೃತ್ತಿಯಲ್ಲಿ ನಿಲ್ಲಿಸ್ತೇನೆ ಅಂತ ಹೇಳ್ತಾನೆ. ಈ ವ್ಯಕ್ತಿಗೆ ಯಾರಾದರೂ ಕಸ್ಟಮರ್ ಬಂದು ಲಕ್ಷ ಲಕ್ಷ ಕೊಟ್ಟು ಇವ್ರ ಜೊತೆ ಸಂಭೋಗ ಮಾಡ್ಬೋದಾ ಹೇಳಿ? ಯಾಕಂದರೆ ಇವನು ಏನಿದೆ ಹೇಳಿ, ಏನಿದೆ ಅಂತ ಇವನ್ನ ಸಂಭೋಗ ಮಾಡ್ತಾರೆ ಹೇಳಿ? ಇವನ ಹತ್ರ ಏನು ಉಂಟಂತ ಸಂಭೋಗ ಮಾಡ್ತಾರೆ ಹೇಳಿ? ತುಂಬ ತಪ್ಪು ಮಾಹಿತಿ ತಾನೆ. ಯಾಕಂದರೆ ಇವನು ಕ್ಲಾರಿಟಿ ಕೊಡ್ಬೋದಾಗಿತ್ತು. ಮತ್ತು ನನಗೆ ಇವನ ಮೇಲೆ, ಯಾಕಂದರೆ ಕೆಲವೊಂದು ಮೊನ್ನೆ ನಾನು ಮೀಡಿಯಾದಲ್ಲೆಲ್ಲ ನೋಡ್ತಾ ಇದ್ದೆ, ಇವನಿಗೆ ನಾವು ಸುಳ್ಳು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಕೊಟ್ಟಿದ್ದೀವಿ ಅಂತ ಎಲ್ಲ ಪ್ರಚಾರದಲ್ಲಿ ನಾವು ನೋಡ್ತಾ ಇದ್ದೀವಿ. ಸುಳ್ಳು ಡಾಕ್ಯುಮೆಂಟ್ಸ್ ಮಾಡಿಕೊಡ್ಲಿಕ್ಕೆ ಹೇಗೆ ಸಾಧ್ಯ ಹೇಳಿ? ಈಗಂದರೆ ಒಬ್ಬ ವ್ಯಕ್ತಿ ಈಗ ಅವನಾಗೆ ನಾನು ಮಂಗಳಮುಖಿ ಹಾಕ್ತಾಯಿದ್ದೀನಿ, ನಾನು ಮಂಗಳಮುಖಿಗೆ ಈಗ ಹಾಕ್ತೇನೆ, ಯಾಕಂದರೆ ನಾವು ಕೂಡ ಈ ಪ್ಯಾಂಟ್ ಶರ್ಟಲ್ಲಿ ಹೋಗಿ ನನ್ನ ಸಮುದಾಯದವ್ರ ಮನೇಲಿ ಸೇರಿಕೊಂಡು ನಾವಾಗೇ ಒಪ್ಕೊಂಡು ಕಸಿ ನಾವಾಗೇ ಜೀವನ ಸಾಗಿಸ್ಕೊಂಡು ನಾವಾಗೇ ಆಧಾರ್ ಕಾರ್ಡ್ ಆಗಿರ್ಬೋದು ಕೆಲವೊಂದು ಪ್ರೋಸೆಸ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಕೊಂಡಿರ್ತೀವಿ. ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಂಡಿರ್ಬೇಕಾದ್ರೆ ಅದೇ ಫೇಕ್ ಅಂತ ಅನ್ನಲಿಕ್ಕಾಗುತ್ತಾ ಹೇಳಿ? ಇಲ್ಲ ತಾನೇ. ಈ ವ್ಯಕ್ತಿಗೆ ನಮ್ಮ ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ನಾಸಾ ಜಡ್ಜ್ಮೆಂಟ್ ಅಂತಂತಿದೆ. ಈ ಪ್ರಕಾರ ಅಂತಂದರೆ ಯಾವನೇ ವ್ಯಕ್ತಿ ಆಗಿರಲಿ, ನಾನೊಂದು ಸ್ವತಃ ಟ್ರಾನ್ಸ್ಜೆಂಡರ್ ಅಂತ ಒಪ್ಕೊಂಡ್ಮೇಲೆ ಆ ವ್ಯಕ್ತಿಗೆ ನಾವು ಯಾವತ್ತೂ ಅವನಿಗೆ ಫೋರ್ಸ್ ಮಾಡೋಕ್ಕಾಗಲ್ಲ. ನೀನು ಟ್ರಾನ್ಸ್ಜೆಂಡರ್ ಅಲ್ಲ, ನೀನು ಹುಡುಗ ಅಂತ ಹೇಳಲಿಕ್ಕೂ ಆಗಲ್ಲ. ಯಾಕಂದರೆ ಅವನಿಗೆ 18 ವರ್ಷ ಮೇಲ್ಪಟ್ಟಿರುವಂಥ ವ್ಯಕ್ತಿ ಅವನು. 18 ವರ್ಷ ಒಳಗಡೆ ವ್ಯಕ್ತಿನ ನಾವು ಪ್ರಶ್ನೆ ಮಾಡ್ಬೋದು, ನೀನು ಟ್ರಾನ್ಸ್ಜೆಂಡರ್ ಅಲ್ಲ, ನಾವು ಮಹಿಳಾ ಮಕ್ಕಳ ಕಲ್ಯಾಣಕ್ಕೆ ಹೋಗಿ ಹೇಳ್ಬೋದು, ಮತ್ತು ನಮ್ಮ ಸಂಘಟನೆಗಳಿಗೆ ಹೋಗಿ ಹೇಳ್ಬೋದು ಇವನು ಟ್ರಾನ್ಸ್ಜೆಂಡರ್ ಅಲ್ಲ, 18 ವರ್ಷ ವಯಸ್ಸೇ ಆಗಿಲ್ಲ ಇವನಿಗೆ, ಇವನು ಟ್ರಾನ್ಸ್ಜೆಂಡರ್ ಅಂತ. ಯಾಕಂದರೆ ಇವನು ಯೋಚನೆ ಮಾಡೋ ಶಕ್ತಿ ಇಲ್ಲ, ಇನ್ನೂ ಏಜ್ ಆಗಿಲ್ಲ, ಮತ್ತು ಇವನು ಮೈನರು ಅಂತ ಹೇಳ್ಬೋದು. ಇವನಿಗೆಲ್ಲ ಏಜ್ ಆಗಿದೆ, ಎಲ್ಲ ಆಗಿದೆ. ಇವನಿಗೆ ಇಷ್ಟೆಲ್ಲ ಮೀಡಿಯಾದಲ್ಲಿ ಮಾತಾಡುವಂಥ ವ್ಯಕ್ತಿ, ಇವನಿಗೆ ನಾನು ಲಿಂಗ ಯಾವುದು ಅಂತ ಗುರುತಿಸ್ಕೊಳ್ಳೋಕೆ ಶಕ್ತಿ ಇಲ್ವಾ? ಗುರುತಿಸ್ಕೊಂಡಾಗ ಏನು ಮಾಡ್ತಾನೆ ಅಂದರೆ, ಈಗ ನನ್ನ ಮನೇಲಿ ಇದ್ದಾನಂತಂದಮೇಲೆ ಎಲ್ಲರೂ ಬೇರೆ ಕಡೆ ಎಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನೊಂದು ಹೆಣ್ಣಾಗಬೇಕಂತ ಹೇಳಿ ಇವನು ಸರ್ಜರಿ ಆಗ್ತಾನೋ ಮತ್ತೊಂದು ಆಗ್ತಾನೋ ನಮಗೆ ಸಂಬಂಧ ಇಲ್ಲ. ನಮ್ಮ ಸಮುದಾಯದಲ್ಲಿ ಸರ್ಜರಿಯೇ ಆಗಬೇಕು, ನಾವು ಹೆಣ್ಣಾಗೇ ಇರಬೇಕು, ನಾವು ಆ ಥರ ಏನು ನಾವು ಸೀರಿಯಲ್ಲೇ ಇರಬೇಕಂತ ಏನು ರೂಲ್ಸ್ ಏನಿಲ್ಲ. ನಾವು ಪ್ಯಾಂಟ್ ಶರ್ಟಲ್ಲೇ ಆಗಿರಲಿ, ಮತ್ತು ನಾವು ಫ್ಯಾಮ್ಲಿ ಮನೇಲಿ ಹೋಗಿರ್ಬೋದು, ಯಾವ ಡ್ರೆಸ್ಸಲ್ಲಿ ಆಗಿರಲಿ, ನಾನೊಂದು ಟ್ರಾನ್ಸ್ಜೆಂಡರ್, ನನ್ನ ಲಿಂಗನ ನಾವು ಗುರುತಿಸ್ಕೊಳ್ಳೋಕ್ಕಾಗುತ್ತೆ, ಬೇರೆಯವ್ರು ಯಾರು ಗುರುತಿಸ್ಕೊಳ್ಳಿಕ್ಕಾಗಲ್ಲ. ಯಾಕಂದರೆ ನನ್ನ ದೇಹ ನನ್ನ ಹಕ್ಕು. ಈ ವ್ಯಕ್ತಿ ಯಾವ ಥರ ಅಪಪ್ರಚಾರ ಮಾಡ್ತಿದ್ದಾನೆ ಅಂತಂದ ಮೇಲೆ, ಇವರು ನನ್ನನ್ನು ಡಾಕ್ಯುಮೆಂಟ್ಸ್ ಎಲ್ಲ ಇವರೇ ಮಾಡಿಕೊಟ್ರು ಅಂತ ಹೇಳ್ತಾನೆ. ಇವರೇ ಮಾಡಿಕೊಟ್ರು ಅಂತಂದಾಗ ಇವನು ಅಫಿದಾವಿತ್ತಲ್ಲಿ ಇವನು ಸಿಗ್ನೇಚರ್ ಹೇಗೆ ಬರುತ್ತೆ? ನನ್ನ ಸಿಗ್ನೇಚರ್ ಬರಬೇಕಾಗಿತ್ತಲ್ಲ ಇವನು ಅಫಿದಾವಿತ್ತಲ್ಲಿ. ಮತ್ತು ಇವನು ಅಫಿದಾವಿತ್ತು ಮಾಡಿಸ್ತಿರ್ಬೇಕಾದ್ರೆ ಮತ್ತು ಆಧಾರ್ ಕಾರ್ಡಲ್ಲಿ ಇವಂದು ಫೋಟೋದ ಬದಲು ನನ್ನ ಫೋಟೋ ಬರಬೇಕಾಗಿತ್ತಲ್ಲ, ನನ್ನ ಆಧಾರ್ ಕಾರ್ಡ್ ನಂಬರೇ ಇರಬೇಕಾಗಿತ್ತಲ್ಲ, ಯಾಕಿಲ್ಲ? ಈಗ ಅವನ ಆಧಾರ್ ಕಾರ್ಡ್ ನಿಮ್ಮ ಅಡ್ರೆಸ್ಸಲ್ಲಿದೆ, ಅವನ ಅಡ್ರೆಸ್ಸಲ್ಲಿದೆ. ಯಾರು ಸರ್? ನಮ್ಮ ಆಧಾರ್ ಕಾರ್ಡ್ ಈಗಂದರೆ ನಮ್ಮ ಸಮುದಾಯದ ಮನೇಲಿ ಬಂದಿರ್ತಾನಂತಂದರೆ ಅವನಿಗೆ ನಾವು ಎಲ್ಲ ಪ್ರೋಸೆಸ್ ಎಲ್ಲ ಹೇಳಬೇಕಾಗತ್ತೆ.
ಯಾಕಂದರೆ ಇಲ್ಲಿರುವಂಥ ವ್ಯಕ್ತಿಗೆ ಪ್ರತಿಯೊಂದು ನಾವು ಹೇಳಬೇಕಾಗುತ್ತೆ. ಯಾಕಂದರೆ ನಮ್ಮ ಸಮುದಾಯದಲ್ಲೆಲ್ಲ ಸೇವಾ ಸವಲತ್ತುಗಳ ಬಗ್ಗೆ ಹೇಳಬೇಕಾಗುತ್ತೆ. ಗೃಹಲಕ್ಷ್ಮಿ ಆಗಿರ್ಬೋದು, ಪಿಂಚಣಿದಾಗಿರ್ಬೋದು, ಮತ್ತು ನಮ್ಮ ಸಮುದಾಯದವರಿಗೆ ಬಸ್ ಫ್ರೀ ಆಗಿರ್ಬೋದು, ಇಂಥ ಸೇವಾ ಸವಲತ್ತುಗಳು ಬೇಕಾದರೆ ಡಾಕ್ಯುಮೆಂಟ್ಸ್ ಪಕ್ಕ ಬೇಕೇ ಬೇಕಾಗ್ತವೆ. ಈ ವ್ಯಕ್ತಿ ಏನು ಮಾಡಿದರೆ ಇವನು ಮಂಗಳಮುಖಿ ಅಂತಲೇ ಹೇಳ್ಕೊಂಡು ಬಂದು ಎಲ್ಲನೂ ಪ್ರೊಸೆಸ್ಸು ಪ್ರಕಾರ ಇರಬೇಕಾದ್ರೆ ಈ ವ್ಯಕ್ತಿಗೆ ಇವತ್ತು ಇವನು ಗಂಡಸು ಇವನು ಹೆಂಗಸು ಅಂತ ಹೇಳಲಿಕ್ಕೆ ಯಾರಿಗೆ ಆಗುತ್ತೆ ಹೇಳಿ? ಇವತ್ತು ಇವನು ನಾಳೆ ಬದಲಾಗ್ತಾನಂತ ನನಗೆ ಹೇಗೆ ಗೊತ್ತಾಗುತ್ತೆ ಹೇಳಿ? ನಾಳೆ ಇವನು ಬದಲಾಗಿ ನನ್ನ ಬಗ್ಗೆನೇ ಈ ಥರ ಅಪಪ್ರಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನಂತ ಹೇಗೆ ಗೊತ್ತಾಗುತ್ತೆ ಹೇಳಿ? ಈ ವ್ಯಕ್ತಿ ನನ್ನ ಆಧಾರ್ ಕಾರ್ಡನ್ನ ಪ್ರತಿನ ತಗೊಂಡೋದಾಗ ಯಾಕಂದರೆ ಇವನು ಫಸ್ಟ್ ಅಫಿಡವಿಟ್ ಮಾಡಿಸ್ಕೊಂಡಿದ್ದಾನೆ. ಅಫಿಡವಿಟ್ ಮಾಡಿಸ್ಕೊಂಡು ಆ ನಂತರ ಆಧಾರ್ ಕಾರ್ಡಲ್ಲಿ ಹೋಗಿ ಸೆಂಟ್ರಲ್ಲಿ ಹೋಗಿ ಮಾಡಿಸ್ಕೊಂಡಿರುವಂಥದ್ದು ವ್ಯಕ್ತಿ. ಆಧಾರ್ ಕಾರ್ಡ್ ಸೆಂಟ್ರಲ್ಲಿ ಹೋಗಿ ಕೆಸಿ ಮತ್ತೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿದ್ದಾನೆ. ಯಾಕಂದರೆ ಎಲ್ಲ ಪ್ರೂಫ್ ಇಟ್ಕೊಂಡು ಹೋದಾಗ ಯಾವ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡೋಕ್ಕೋ ಅಧಿಕಾರಿ ಏನಿದೆ ಹೇಳಿ? ನನಗೆ ಸ್ವತಃ ಒಂದು ಟ್ರಾನ್ಸ್ಜೆಂಡರ್ ಆಗ್ತಾಯಿದ್ದೀನಿ ಅಂತ ಹೇಳಿ ಒಂದು ಅಫಿಡವಿಟ್ ಮಾಡಿಸಿದಾಗ ಯಾವ ಅಧಿಕಾರಿಗಳು ಏನಾದರೂ ಪ್ರಶ್ನೆ ಮಾಡಿದೆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಂಡೇ ಕೊಡ್ತಾರೆ. ಅವ್ರ ಮೇಲೆ ತಪ್ಪಾಗುತ್ತೆ ಅದು. ಇವನು ಸ್ವತಃ ಒಪ್ಕೊಂಡು ಎಲ್ಲ ಇದು ಮಾಡಿಸ್ಕೊಂಡು ಅಗ್ರಿಮೆಂಟ್ ಮಾಡಿಸ್ಕೊಂಡು ಮತ್ತು ಎಲ್ಲ ಸಿಗ್ನೇಚರ್ ಎಲ್ಲ ಮಾಡಿಸ್ಕೊಂಡು ಹೋಗಿರುವಂಥ ವ್ಯಕ್ತಿ ಇವತ್ತು ನಾನೇ ಮಾಡಿದ್ದೀನಿ ಅವರೇ ಮಾಡಿಸಿದ್ರು ಅಂತ ಹೇಳೋದಕ್ಕೆ ಹೀಗಾದರೆ ಈ ಸಿಗ್ನೇಚರ್ ಒಂದು ಹೇಗೆ ಬರೋಕ್ಕೆ ಸಾಧ್ಯ? ಈ ಪ್ಲೇಸಲ್ಲಿ ನಂದಿರಬೇಕಾಗಿತ್ತಲ್ಲ, ಅವನದು ಯಾಕಿದೆ ಸಿಗ್ನೇಚರು? ಇದು ತುಂಬ ಅಪರಾಧ ಮತ್ತು ಅಪಪ್ರಚಾರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಈ ವ್ಯಕ್ತಿ ಇಲ್ಲಿಂದ 1.5 ತಿಂಗಳಾಗಿರ್ತಾ ಹೋಗಿ. ಯಾಕಂದರೆ ಇವನು ಮೈಸೂರಿಗೆ ಹೋಗೋದು ಬರೋದು, ತನ್ನ ಊರಿಗೆ ಹೋಗೋದು ಬರೋದೆಲ್ಲ ಮಾಡ್ತಾ ಇರ್ತಾನೆ. 3 ರಿಂದ 4 ಸಲ ಆಗಿರ್ತೀವಿ, ಆಚೆ ಈಚೆ ಎಲ್ಲ ಓಡಾಡ್ತಾ ಇರ್ತಾನೆ, ಮತ್ತು ವಾಪಸ್ ಬರ್ತಾ ಇರ್ತಾನೆ. ಅವನು ಹೋಗ್ತಾ ಇರಬೇಕಾದ್ರೆ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಹೋಗ್ತಿರ್ಲಿಲ್ಲ, ಡ್ರೆಸ್ ಮೇಲೆ ಹೋಗ್ತಿದ್ದ, ಡ್ರೆಸ್ ಮೇಲೇ ಬರ್ತಿದ್ದ. ಹುಡುಗಿ ಡ್ರೆಸ್ಸಲ್ಲಿ ಹೋಗ್ತಿದ್ದ, ಡ್ರೆಸ್ಸಲ್ಲಿ. ಯಾಕಂದರೆ ಅವನೊಂದು ಪ್ರತಿಯೊಂದು ಅಲ್ಲಿ ಫುಟೇಜ್ ಎಲ್ಲ ಚೆಕ್ ಮಾಡ್ಬೋದು, ಅವನು ಎಲ್ಲೆಲ್ಲಿ ಓಡಾಡಿದ್ದಾನೆ ಡ್ರೆಸ್ಸಲ್ಲೆಲ್ಲ ಅಂತೂ ಎಲ್ಲ ಚೆಕ್ ಮಾಡ್ಬೋದು. ಈ ವ್ಯಕ್ತಿ ಅಪಪ್ರಚಾರ ಮಾಡೋದು ತುಂಬ ಸುಳ್ಳು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಅವ ಇದ್ದದ್ದು ತಲಪಾಡಿಯಲ್ಲಿ? ಇಲ್ಲ ಸರ್, ಅಲ್ಲಿಂದ ತಲಪಾಡಿಯಲ್ಲಿ 1 ಮಂತ್ ಇದ್ದು ನನ್ನ ಜೊತೆನೇ ಬರ್ತಾನೆ, ಇಲ್ಲಿಗೆ ಬಂದು ನನ್ನ ಜೊತೆನೇ ಇರ್ತಾನೆ. ಯಾಕಂದರೆ ನನ್ನ ಜೊತೆ ಇದ್ದಾಗ ಏಕೆಂದರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸ್ ಆಗಿರ್ಬೇಕಾದ್ರೆ ಎಲ್ಲರೂ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಮನೆಗೆ ಹೋಗೋದು ಬರೋದು ಎಲ್ಲ ಮಾಡ್ತಿರ್ತಾರೆ. ಅವ್ರ ಹತ್ರ ಹೇಳ್ಬೋದಾಗಿತ್ತಲ್ಲ, ನಾನು ಟ್ರಾನ್ಸ್ಜೆಂಡರ್ ಅಲ್ಲ, ನನ್ನನ್ನು ಒತ್ತಾಯಪೂರ್ವಕವಾಗಿ ಇಟ್ಕೊಂಡಿದ್ದಾರೆ ಅಂತ. ಒಂದು ಗಂಡಸಿಗೆ ನಾವು 1 ದಿನ 2 ದಿನ ಸೀರೆ ಉಡಿಸ್ಕೆ ಇಡಿಸ್ಬೋದು, ಆದರೆ 5-6 ತಿಂಗಳವರೆಗೆ ಸೀರೆ ಉಡಿಸ್ಲಿಕ್ಕೆ ಸಾಧ್ಯನಾ? ಇಲ್ಲ ತಾನೇ. ಈ ವ್ಯಕ್ತಿ ಇವತ್ತು ಅಪಪ್ರಚಾರ ಮಾಡ್ತಿದ್ದಾನಂತಂದರೆ ನನ್ನ ಸಮುದಾಯದವರು ತಲೆ ತಗ್ಗಿಸುವಂಥ ಕೆಲಸ ಮಾಡ್ತಿರೋಂಥ ತಾನೇ ಇವನೊಂದು ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕಂತಂತಂದರೆ ಇದ್ರ ಮೇಲೆಲ್ಲ ತನಿಖೆ ಆಗಲೇಬೇಕು. ತನಿಖೆ ಆದಮೇಲೆ ಇವನು ಯಾವ ಥರ ಅಪಪ್ರಚಾರ ಎಲ್ಲ ಸ್ಟಾರ್ಟ್ ಮಾಡಿದ್ದಾನೆ, ಇದ್ರ ಮೇಲೆ ಇಂದ ಯಾರ್ದು ಕೈವಾಡಿದೆ ಅಂತ ಹೇಳಿ, ಯಾರ್ದು ಸೆಡ್ ಅಂತಿದೆ ಅಂತೇಳಿ ಬೆಳಕಿಗೆ ತರಬೇಕು. ಅದಾದಮೇಲೆ ಇವನು ಇಲ್ಲಿಂದ 1 ತಿಂಗಳ ಆಗಿರ್ಬೋದು ಹೋಗಿ ನನಗೆ ಒಂದು ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಹೋಗಿ, ಮತ್ತು ಇವನು ಸಾಮಾನ್ಯವಾಗಿ ಹೋಗೋದು ಬರೋದೆಲ್ಲ ಮಾಡ್ತಾಯಿದ್ದ, ಬಿಡು ಅಂತ ನಾನು ಸುಮ್ಮನೆ ಇದ್ದವಳು. ಮತ್ತು ಫೋನ್ ಮಾಡ್ತಾನೆ, ಮತ್ತು ನಾನು ಹುಡುಗ ಆಗಿದ್ದೀನಿ, ಹಣ ಕೊಡಿ, 3 ಲಕ್ಷ ಕೊಡಿ ಅಂತೇಳಿ ಆಗ್ತಾನೆ. 3 ಲಕ್ಷ ಕೊಡಿ ಅಂತ ಹೇಳ್ತಿದ್ಯಲ್ಲಪ್ಪ ನಿನಗೆ, ಯಾಕಂದರೆ ಅವನು ಈ ಗಂಡ ಆಗಿ ಗುರುತಿಸ್ಕೊಳ್ಳಿ, ಟ್ರಾನ್ಸ್ಜೆಂಡರ್ ಆಗಿ ಗುರುತಿಸ್ಕೊಳ್ಳಿ, ಅದು ನಮಗೆ ಸಂಬಂಧ ಇಲ್ಲ. ಅವನ ಲಿಂಗನ ಅವನು ಗುರುತಿಸ್ಕೊಳ್ತಾ ಇದ್ದಾನೆ, ನಾವು ಯಾವುದು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ. ನೋಡಪ್ಪ, ನೀನು 3 ಲಕ್ಷ ಅಂತ ಹೇಳ್ತಿದ್ದೆಲ್ಲ, ನನಗೇನಾದರೂ ಪ್ರೂಫ್ ಇದ್ದರೆ ಕಳಿಸ್ಕೊಡು. ಯಾಕಂದರೆ ನೀನು 3 ಲಕ್ಷ ನಾನು ಕೊಟ್ಟಿದ್ದೀನಿ ಅಂತ ಹೇಳಿದೆ, ನನಗೆ ಪ್ರೂಫ್ ಕೊಡು ನೋಡೋಣ ಅಂತ. ಯಾಕಂದರೆ ನಾನು ನಿನ್ನ ಮೇಲೆ ಅಪರಾಧ ಎಲ್ಲ ಓರಿಸ್ಬೋದು. ನನ್ನ ಮನೆಯಿಂದನೇ ಹೋಗಿದೆ ಅಂತ ಅಂದಮೇಲೆ ನೀನು ಅದಕ್ಕೆ ಅದ್ದಿದೆ ಅಂತ ಹೇಳ್ಬೋದು. ನಾನು ಅದು ಹೇಳಲ್ಲ, ಯಾಕಂದರೆ ಮೇಲ್ಗಡೆ ದೇವ್ರ ಹತ್ರ ಇದ್ದಾನೆ, ಕಣ್ಣಾರೆ ನೋಡ್ತಾ ಇರ್ತಾನೆ. ಹಾಗೆ ನಾವು ಯಾಕೆ ಇವನಿಗೆ ಫೋರ್ಸೇಬಲ್ ಮಾಡಬೇಕು? ಮತ್ತು ಇವನು 3 ರಿಂದ 4 ಸಲ ಹೋದಾಗ ಮತ್ತೆ ಅಲ್ಲಿಂದ ನನಗೆ ಪದೇ ಫೋನ್ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನೇನು ಮಾಡ್ದಂತಂದರೆ, ಈ ವ್ಯಕ್ತಿ ನನ್ನ ಗಂಡಸು ಅಂತಂತೇಳಿ ಗುರುತಿಸ್ಕೊಳ್ಬೇಕಾದ್ರೆ ನನ್ನ ಸಮುದಾಯದ ಟ್ರಾನ್ಸ್ಜೆಂಡರ್ ಕಾರ್ಡ್, TG ಕಾರ್ಡ್ ಆಗಿರ್ಬೋದು, ಮತ್ತು ಆಧಾರ್ ಕಾರ್ಡ್ ಆಗಿರ್ಬೋದು, ಇವನಿಗೆ ಸೇವಾ ಸವಲತ್ತುಗಳು ಯಾಕೆ ಸಿಗಬೇಕಂತೇಳಿ ನಾನು ಯೋಚನೆ ಬರುತ್ತೆ ನನಗೂ. ಈ ವ್ಯಕ್ತಿಗೆ ಯಾವುದು ಬರಬಾರ್ದು. ಯಾಕಂದರೆ ಇವನು ಗಂಡಸಾದ ಮೇಲೆ ಗಂಡಸರಿಗೆ ಏನೇನು ಸವಲತ್ತುಗಳು ಇರ್ತಾವೆ ಅದು ಸಿಗಲಿ. ನನ್ನ ಟ್ರಾನ್ಸ್ ಕಮ್ಯುನಿಟಿಯವರು ಮೊದಲೇ ನಮಗೆ ಏನು ಸವಲತ್ತುಗಳು ಸಿಗ್ತಾ ಇಲ್ಲ ಅಂಥೇಳಿ ನಾವು ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಿರುವಂಥ ಸಮುದಾಯದವರು. ಇವನಿಗೆ ಯಾಕೆ ಸೇವಾ ಸವಲತ್ತುಗಳು ಸಿಗಬಾರ್ದು ಅಂತ ಹೇಳಿ ನಾನು ಕಂಕಂಡ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೇನೆ. ಏನು ರಿಜಿಸ್ಟರ್ ಮಾಡ್ತೇನೆ ಅಂತಂದರೆ, ಇವನು ನಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಅಂದರೆ ಟ್ರಾನ್ಸ್ಜೆಂಡರ್ ಕಾರ್ಡ್ ಅಂತೇಳಿ ನಮ್ಮ ಅಡ್ರೆಸ್ಸಲ್ಲೆಲ್ಲ ಮಾಡಿಸ್ಕೊಂಡು ಹೋಗಿ ಅವು ವಾಪಸ್ಸು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದಾಗ ನಾವು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಮತ್ತು ಬೇರೆ ಅಂದರೆ DC ಅವರಿಗೆ ನಾವು ಸಬ್ಮಿಟ್ ಮಾಡ್ತೇವೆ. ಯಾಕಂದರೆ ಇವರು ಟ್ರಾನ್ಸ್ಜೆಂಡರ್ ಈಗ ನಾನು ಅಲ್ಲ ಅಂತಂತ ಹೇಳಿರುವಂಥ ವ್ಯಕ್ತಿ, ನಮ್ಮ ಪ್ರೂಫ್ಗಳು, ನಮ್ಮ ಸಮುದಾಯದ ಪ್ರೂಫ್ಗಳು ಅವನ ಹತ್ರ ಇರೋದು ಬೇಡ, ವಾಪಸ್ ಸಬ್ಮಿಟ್ ಮಾಡಲಿ ಅಂತಂತೇಳಿ ನಾನು ಕಂಕನಾಡಿ ಸ್ಟೇಷನಲ್ಲಿ ರಿಜಿಸ್ಟರ್ ಮಾಡಿದಾಗ
ಕಂಕನಾಡಿ ಸ್ಟೇಷನಿಂದ ಅವನಿಗೆ ಫೋನ್ ಬರುತ್ತೆ, ನೋಡಪ್ಪ ಈ ಥರ ಕಂಪ್ಲೇಂಟ್ ಆಗಿದೆ ನಿನ್ನ ಮೇಲೆ, ವಾಪಸ್ ನೀನು ಡಾಕ್ಯುಮೆಂಟ್ಸ್ ಎಲ್ಲ ಇದಾವಲ್ಲ ಟ್ರಾನ್ಸ್ಜೆಂಡರ್ ಕಾರ್ಡಿಂದಲ್ಲ ಅದನ್ನು ವಾಪಸ್ ಸಬ್ಮಿಟ್ ಮಾಡಿಬಿಡು. ಅವರು ಮೇಲೆ ಅಲ್ಲಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆದವರಿಗೆ ಸಬ್ಮಿಟ್ ಮಾಡ್ತಾರೆ, ಅದು ಹೇಳಿ ಬರೆದು ಕೊಟ್ಟು ಹೋಗಿಬಿಡು ಅಂತಂತ ಹೇಳ್ತಾರೆ. ಈ ವ್ಯಕ್ತಿ ಹೇಳ್ತೇನೆ ಅವರಿಗೆ ಬರ್ತೇನೆ ಸರ್, ಇವತ್ತು ಬರ್ತೇನೆ ನಾಳೆ ಬರ್ತೇನೆ ಅಂತೇಳಿ ಆಟ ಆಡಿಸ್ಕೊಂಡು ನೆಕ್ಸ್ಟು ಮೀಡಿಯಾದ ಮುಂದೆ ಹೋಗಿ ಈ ಥರ ಅಪಪ್ರಚಾರ ಮತ್ತು ಸುಳ್ಳು ಸುದ್ದಿಗಳನ್ನ ಹಬ್ಸಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ವ್ಯಕ್ತಿ. ಇದು ತುಂಬ ತಪ್ಪು. ಮತ್ತು ನಾನು ಹಬ್ಸಕ್ಕಾಗಿ ಮೈಸೂರಲ್ಲಿ ಹೋಗಿ ನಮ್ಮ ಮೇಲೆ ರಿಜಿಸ್ಟರ್ ಕಂಪ್ಲೇಂಟ್ ಹಾಕ್ತಾನೆ, ಈ ಥರ ನಮ್ಮ ಮೇಲೆ ಅಪಪ್ರಚಾರ ಮಾಡಿದ್ರೆ ನಾವು ಅವ್ರ ಮೇಡಮ್ ಮಾತಿಗೆ ನಾವು ಒಂದು, ಯಾಕಂದರೆ ನಮ್ಮ ತಪ್ಪು. ನೀವು ಮೈಸೂರಿಗೆ ಹೋದ್ರಾ? ನೀವು ಮೈಸೂರಿಗೆ ಹೋಗಿ ನಾನು ಅದು ಮಾತಾಡೋಕೆ ಹೋಗಿದ್ದು ಎಲ್ಲಿ? ಲಷ್ಕರ್ಗೆ? ಲಷ್ಕರ್ ಸ್ಟೇಷನ್ ಹತ್ರ ಹೋಗಿ ಮಾತಾಡೋಕೆ ಹೋಗ್ತೇನೆ. ಯಾಕಂದರೆ ನನ್ನ ತಪ್ಪಿಲ್ಲ, ನಾನು ಎಲ್ಲ ಪ್ಲೇಸಲ್ಲಿ ಹೋಗಿ ಮಾತಾಡ್ತೀನಿ ಪ್ರತಿಯೊಂದು, ಯಾಕಂದರೆ ಪ್ರೂಫ್ ಇಟ್ಕೊಂಡೇ ಮಾತಾಡ್ತೇನೆ.